ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಪರವಾಗಿ ನಿಲ್ಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಕೂಡ ರೈತರಾಗಿ ಇವತ್ತು ಒಬ್ಬ ರೈತರ ಮಗನಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇತರೆ ಪಕ್ಷದವರು ಇರ್ಬೋದು, ಅವರು ಎಷ್ಟೇ ಬಲಿಷ್ಠರಾಗಿದ್ರು ಕೂಡ ಅವರನ್ನ ನಡ ಮುರಿದು ಅವರನ್ನ ರೈತರಿಗೆ ಬೆಲೆ ನಿಗದಿಯನ್ನು ಮಾಡಬೇಕಂತ ಜವಾಬ್ದಾರಿ ನಿಮ್ಮಲ್ಲಿ ಇರ್ತಕ್ಕಂಥ ಆ ಕೆಲಸವನ್ನು ನೀವು ಮಾಡ್ತೀರಂತ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್, ಈಗ ರಾಜ್ಯದ ರೈತರನ್ನ 6 ದಿನ ಬೀದಿಲಿ ಬಿಟ್ಟು ಇದು ನೋಡ್ತಾ ಇದ್ದಂತ ರಾಜ್ಯ ಸರ್ಕಾರ ಯಾವಾಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಗುಡುಗಿ ಯಾವಾಗ ಬೆಳಗಾವಿ ಕಾಲಿಟ್ರು ಅವಾಗ ಈ ಸರ್ಕಾರಕ್ಕೆ ಕಣ್ತರ್ದಿದಂತದ್ದು, ಅವಾಗ ಸಕ್ಕರೆ ಸಚಿವರಿಗೆ ಕಣ್ತರ್ದಿದಂತದ್ದು, ಅವಾಗ ಸರ್ಕಾರ ಎಲ್ಲ ಮಾಲೀಕರ ಮತ್ತೆ ಇವ್ರನ್ನ ಸಭೆ ಕರೆದಂತದ್ದು. ಇದು ಭಾರತೀಯ ಜನತಾ ಪಾರ್ಟಿಯ ಬದ್ಧತೆ ರೈತರ ಪರವಾಗಿ. ರಾಜ್ಯದ ರೈತ ನಾಯಕರಾಗಿರುವಂತ ಯಡಿಯೂರಪ್ಪನವರೇ ಇವತ್ತು ರಾಜ್ಯದ ರೈತ ನಾಯಕರು. ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ಪ್ರತಿ ವರ್ಷ 6,000 ರೈತ ಕಿಸಾನ್ ಸನ್ಮಾನ್ ಯೋಜನೆ ಕೊಡ್ತಾ ಇದೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು. ರೈತ ವಿರೋಧಿ ಆದಂತ ಈ ಸರ್ಕಾರ ಬಂದಾದ್ಮೇಲೆ ಆ 4,000 ರೂಪಾಯಿ ಕಿತ್ಕೊಳ್ಳುವಂಥದ್ದು ಇದು ರೈತ ವಿರೋಧಿ ಸರ್ಕಾರ. ಇಂಥವ್ರು ರೈತರ ಬಗ್ಗೆ ಮಾತಾಡುವಂಥದ್ದು ನಾಚಿಕೆ ಆಗ್ಬೇಕಾಗತ್ತೆ. ಮೊದಲು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಹೊರಗಡೆ ಹೋಗಿ, ಇಲ್ಲ ಅಂದ್ರೆ ಕೂರಿಸ್ತೀರಾ? ಅವರು ನೋಡಿದ್ರಲ್ಲ ರೂಲ್ ಹೆಂಗ್ ಮಾಡಿದ್ರು. ಸರ್, ನಾವು ರೈತ ನಾಯಕರ ಪುತ್ರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಂತ ವಿಜೇಂದ್ರ ಅವರ ಗುಡುಗಿಗೆ ಈ ಸರ್ಕಾರ ನಡಗಿದೆ. ಮಂಡಿ ಊರಿದೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಮಂಡಿ ಊರಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು ಯಾರ್ಯಾರಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವೊಬ್ರು. ಎಸ್ ಮೇಡಮ್, ಈಗ ಇವತ್ತು ಸಭೆಗೆ ನಿಮ್ಮ ಕೇಂದ್ರ ಸಚಿವರು ಬರ್ಬೋದಿತ್ತಲ್ಲ, ರೈತರ ಪರವಾಗಿ ಮಾತನಾಡ್ಲಿಕ್ಕೆ ಯಾಕೆ ನಿಮ್ಮವ್ರು ಇವತ್ತು ಬರಲಿಲ್ಲ ಸಭೆಗೆ? ಮುಖ್ಯಮಂತ್ರಿ ಯಾವಾಗ ಬರೋದು? ಸಭೆ ಮುಗಿದ್ಮೇಲೆ ಬರ್ತಾರಾ? ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡಿ, ಸೀರಿಯಸ್ ಆಗಿ ಮಾತಾಡಿ ಆಯ್ತಾ? ಎಲ್ರಿಗೂ ಜವಾಬ್ದಾರಿ, ಎಲ್ಲರೂ ಕೂಡ ರೈತರ ಋಣದಲ್ಲಿದ್ದಾರೆ. ಅದು ಬಿಟ್ಟು ರಾಜಕೀಯ ಮಾಡೋದು ಬೇಡ ಅಂತ ಇಲ್ಲಿ ಚರ್ಚೆ ಆಗ್ತಿರುವಂತ. ನಾವು 2 ಸಾರಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಕಬ್ಬಿನ ವೇಟೇಜ್ ಕಮ್ಮಿ ಆದಾಗ ರೈತರಿಗಂತ 25,000 ಸಹಾಯಧನ ಕೊಟ್ಟಿದ್ದಾರೆ. ಮತ್ತೆ 25,000 ರೂಪಾಯಿ ಅವ್ರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅವ್ರು ಯಾವ್ದಿಲ್ಲ, ಒಂದು ನಿಮಿಷ ನಿಮ್ಮ ಕೈಲಿ ಕಡಿಮೆ ಮಾಡಕ್ಕಾಗಲ್ಲ ಅಂತ ಹೇಳ್ರಿ ವಿದ್ಯುತ್ ತಕ್ಷಣದೊಳಗಡೆ ಅವ್ರಿಗೆ 1.5 ಲಕ್ಷ ಸಹಾಯಧನ ಕೊಡಿಸ್ತೇವೆ. 4,000 ಎಕ್ಸ್ಟ್ರಾ ನಾವು ಇದು ಮಾಡಿಸ್ತೀವಿ ಅವ್ರಿಗೆ ಒಂದು ಟನ್ಗೆ. ಇವ್ರಿಗೆ ಟೆನೆಲ್ಲರ ಬಗ್ಗೆ ಚಿಂತೆ, ಮತ್ತೆ ಅವರು ಮುಖ್ಯಮಂತ್ರಿ ಸೀಟ್ಗಳ ಬಗ್ಗೆ ಚಿಂತೆ. ಇವ್ರಿಗೆ ಯಾರು ಏನಾದ್ರೂ ಆಗ್ಬೋದು. ಅಲ್ಲಿ ರೈತರೆಲ್ಲರೂ ಟವಲ್ ಹಚ್ಕೊಂಡು ಮಳೆಯಲ್ಲಿ ಕಾಯ್ತಿದ್ದಾರೆ, ವಿಷ ಕುಡಿತಾ ಇದ್ದಾರೆ, ಬೆಂಕಿ ಹಚ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ಕಂಡು ಕಾಣಿಸ್ತಾ ಇಲ್ಲ. ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ ಇವತ್ತು. ಅದೇ ಮಹಾರಾಷ್ಟ್ರದ ದೂಧಗಂಗಾ ವೇದಗಂಗಾ ಕಬ್ಬಿನ ಕಾರ್ಖಾನೆಯವರು 3,650 ರೂಪಾಯಿ ಕೊಡ್ತೇವೆ ನಿಮ್ ಕಬ್ಬಿಗೆ ಅಂತ ಹೇಳ್ತಿದ್ದಾರೆ. ಅದೇ ಈ ನಿಮ್ಮ ರಾಜ್ಯ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಕುಮಾರಸ್ವಾಮಿ ಅವರು ಏನಕ್ಕೆ ಮುಂದೆ ತಗೊಂಡ್ಬರ್ತಿದ್ದೀರಾ? ನಿಮ್ ಕೈಲಿ ಆಗಲ್ವಾ? ರಾಜ್ಯ ಸರ್ಕಾರ ಏನ್ ಕೇಳೋದು? ರಾಜ್ಯ ಸರ್ಕಾರ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ನೈಕ್ ಮಾಡಕ್ಕೆ ಇರೋದು. ಕಾಂಗ್ರೆಸ್ನವ್ರ ಮನಸ್ಸು ಕಳ್ಳರು ಮನಸ್ಸು ಉಳ್ಳುಳ್ಗೆ ತರ ಇವ್ರು ಒಳಗಡೆನೆ ರೈತರ ವಿಚಾರದಲ್ಲಿ ಎಲ್ಲಾ ಪಾರ್ಟಿಯವರು ಕಳ್ರೆ. ಇಲ್ಲ ಇವತ್ತಿನ ಪರಿಸ್ಥಿತಿ ಎಲ್ಲರೂ ಕಳ್ರೆ ರೀ. ನೀವು ಈಗ ಸಾಲಕ್ಕೆ ಬಂದಿರ ನಿಮ್ ಪಾರ್ಟಿ ಡಿಪೆಂಡ್ ಮಾಡ್ಕೊಂತೀರಾ? ಎಲ್ಲರೂ ಕಳ್ರೆ. ಎಲ್ಲ ಅಲಿಬಾಬಾ ಮತ್ತು 40 ಕಳ್ರಿದ್ದಾಗ ಯಾಕೆ ಬಂದಿಲ್ಲ? ಅದೇ ಸಕ್ಕರೆ ಕಾರ್ಖಾನೆಯಲ್ಲಿ 2 ವರ್ಷದಿಂದ ವೇಬಿಡ್ಜ್ ಹಾಕ್ತಿವಿ ಅಂತ ಹೇಳಿ ಇಲ್ಲಿವರೆಗೂ ವೇಬಿಡ್ಜ್ ಹಾಕಿಲ್ಲ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಮಾಡಿದ್ದಾರೆ. ವೇಬಿಡ್ಜ್ ಹಾಕಿಲ್ಲ. ವೇಬಿಡ್ಜ್ ಅಲ್ಲಿ 10 ಟನ್ ತಗೊಂಡ್ರೆ 8 ಟನ್ ಲೆಕ್ಕ ಕೊಡ್ತಾರೆ. 2 ಟನ್ ಅಲ್ಲೇ ಕದೀತಾ ಇದ್ದಾರೆ. ಈ ತರ ಬೇಕಾ ಕಳ್ತನ ಮಾಡಕ್ಕೆ? ಇಲ್ಲಿಂದ ಕಳ್ತನ ಮಾಡಿ ಇವ್ರು ಬೆಳಗಾವಿ ಸಾವುಕಾರ ಅನ್ಕೊಂಡು ಇನ್ನ 5 ಫ್ಯಾಕ್ಟ್ರಿ ಬೆಳಗಾವಿ ಸಾವುಕಾರ ಅಂತ ಸರ್ಕಾರನೇ ಚೇಂಜ್ ಮಾಡಕ್ ಕೊಟ್ಟಿದಾರಲ್ಲ. ಇವತ್ತೆ ಅಧ್ಯಕ್ಷ ಆಗಕ್ ಹೋಗಿ ಇದನ್ನೆಲ್ಲ ಮಾಡಕ್ಕೆ ಬರ್ತಾ ಇಲ್ವಲ್ಲ ಅವರು. ಈಗ ರೈತರು ಕಣ್ಣೀರು ಹೊಡ್ಸಿರೋರು ಅಂದ್ರೆ ಕುಮಾರಸ್ವಾಮಿ ಅವರೇ. ಯಾಕೆಂದ್ರೆ ಒಬ್ಬ ಬಡ ರೈತನ ಮನೆಗೆ ಹೋಗಿ ವಾಸ್ತವ ಹೂಡಿ ಯಾರನ್ನ ಮಾಡಿದ್ರೆ 25,000 ಕೋಟಿನೂ ಮನ್ನಾ ಮಾಡಿರೋದಾದ್ರೆ ಸನ್ಮಾನ್ಯ HD ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಅವರು. ಅದೇ ರೀತಿ ಯಡಿಯೂರಪ್ಪರು ಅಷ್ಟೇ 2 ರೂಪಾಯಿ ಸಹಾಯಧನ ಅಂತ ಅಲ್ಲಿಂದ ಕೊಡ್ತಾ ಇದ್ರು. ಈಗ ಮೊನ್ನೆ ಏನು ಮಾಡೋರು ನೋಡ್ರಿ, 90 ರೂಪಾಯಿನ ರೈತರಿಗೆ ಜಾಸ್ತಿ ಇದು ನಂದಿನಿ ತುಪ್ಪದೇನ ಮಾಡವ್ರೆ. ಅದು ರೈತರಿಗೆ ಏನೋ ಸೇರುತ್ತೆ ಅದು ಹೋಲಿ. ಇವ್ರು ಲೂಟಿ ಮಾಡಿ ಬೆಂಗಳೂರೇ ಅವ್ನು ಗುಂಡಿ ಮುಚ್ಚಾಕಿ ಆಗ್ತಿಲ್ಲ. ಇನ್ನು ರೈತರಿಗೆ ನೆಲ್ರಿ ಸ್ವಾಮಿ ಕೇಳ್ತಾರೆ. ಇವರು ಡೈಲಿ ಬರೀ ಇದೇ ಕುರ್ಚಿ ಕಿತ್ತಾಟ. ರೈತರ ಬಗ್ಗೆ ಕಾಳಜಿನೂ ಇಲ್ಲ, ರೈತರು ಏನು ಮಾಡ್ತಾ ಇಲ್ಲ ಇವರು. ಹಾಗೆ ಇವರು ಪ್ರೀತಿ ವಿಶ್ವಾಸ ಅನ್ನೋದು ರೈತರ ಬಗ್ಗೆ ನಿಂತ್ಕೋಬೇಕಾಗಿದ್ರೆ ಬಂದು ರೈತರು ಕಷ್ಟ ಸುಖ ಕೇಳೋರು. ವಾರದಿಂದ ಅವರು ಸತ್ಯಾಗ್ರಹ ಮಾಡ್ತಿದ್ರು. ಒಬ್ರಾರು ಕಾಂಗ್ರೆಸ್ನವರು ಒಬ್ರಾರು ಹೋಗಿ ನಿಮ್ಮ ಕಷ್ಟ ಸುಖ ಅಂತ ವಿಚಾರಣೆ ಮಾಡಿಲ್ಲ. ಬರೀ ಮೋಸ. ವೇ ಬ್ರಿಡ್ಜ್ ನಲ್ಲಿ ತೂಕದಲ್ಲಿ ಮೋಸ. ಅವರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ರೈತರ ಹೆಸರಿನಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಒಟ್ಟಾರೆ ಯಾರು ಹೊಣೆ ಸರ್ ಇದು? ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ, ಈಗ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ಸುಮಾರು 177 ವಿಲೇಜ್ಗಳು ಮುಳುಗೋಗಿದ್ದಾವೆ. 137 ವಿಲೇಜ್ಗಳು ಮುಳುಗೋಗಿದೆ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ,
ಸುಮಾರು 7,000 ಜನನ ಡಿಸ್ಪ್ಲೇಸ್ ಮಾಡಿದ್ದಾರೆ ಅಲ್ಲಿಂದ. ಅವರನ್ನ ವಾಪಸ್ಸು ಆ ಜಾಗಕ್ಕೆ ಸೇರ್ಸಕ್ಕಾಗಿಲ್ಲ. ಸುಮಾರು 1,000 ಕೋಟಿಯಷ್ಟು ಇನ್ಫ್ರಾಸ್ಟ್ರಕ್ಚರು ಡ್ಯಾಮೇಜ್ ಆಗಿದೆ. ಸಿದ್ದರಾಮಯ್ಯನವರು ಒಂದು ಹೆಲಿಕಾಪ್ಟರ್ ಟ್ರಿಪ್ ಮಾಡ್ಕೊ ಬರ್ತಾರೆ, ಕೇಂದ್ರ ಸಚಿವರು ಯಾರು ಅಲ್ಲಿಗೆ ಒಂದು ಕಾಲ್ ಹಾಕಲ್ಲ. ಸುಮಾರು 19 ಜನ ಸಂಸದರು ಕೂಡ ಬಿಜೆಪಿಯವರು ಯಾರು ಹೋಗಲ್ಲ. ರೈತರುಗಳು ಈ ಒಂದು ಹಿಂಸೆಯಿಂದನೇ ರೊಚ್ಚಿಗೆದ್ದಿರೋದು. ಯಾಕಂದ್ರೆ ಮುಳುಗಡೆ ಆದ್ರೂ ನೋಡಲ್ಲ. ಅವ್ರಿಗೆ ಇವತ್ತು 10,000 ಹೆಕ್ಟೇರು ಭೂಮಿ ನೀರಲ್ಲಿ ಮುಳುಗೋಗಿದೆ, ಅವ್ರಿಗೆ ಪರಿಹಾರ ಇಲ್ಲ. ಇವತ್ತು ಪಂಜಾಬಲ್ಲಿ ಮಾನ್ಯ ಭಗವಂತ್ ಸಿಂಗ್ ಮಾನ್ ಅವರು ಅಷ್ಟು ಫ್ಲಡ್ ಆದ್ರು ಪ್ರತಿ ಹಳ್ಳಿಗೆ ವಿಸಿಟ್ ಮಾಡಿದ್ದಾರೆ. ಪ್ರತಿ ಎಕರೆಗೆ 20,000 ಕೊಟ್ಟಿದ್ದಾರೆ ಪ್ರತಿ ರೈತನಿಗೆ. ಅವ್ರಿಗಿರೋ ಕಾಳಜಿ ಯಾರಿಗಿಲ್ಲ. ಇವತ್ತು ಸಭೆಯನ್ನ ಕರೀತು, ಸರ್ಕಾರ ಸಭೆಯನ್ನ ಕರೀತು ಯಾರನ್ನ, ಭಾರತೀಯ ಜನತಾ ಪಕ್ಷದ ಸಂಸದರ ಸಭೆಯನ್ನ ಕರೀತು ಮತ್ತು ಕೇಂದ್ರ ಸಚಿವರನ್ನ ಸಭೆಯನ್ನ ಕರೀತು. ಆದ್ರೆ ರೈತರ ವಿಚಾರದ ಸಭೆಗೂ ಕೂಡ ಬರಲಿಲ್ಲ. ನೀವು ಹೊರಗಡೆ ನಿಂತ್ಕೊಂಡು ಮಾತನಾಡಬೇಡಿ. ಸರ್ಕಾರದ ಮುಂದೆ, ಮುಖ್ಯಮಂತ್ರಿ ಮುಂದೆ ಕಿವಿ ಹಿಂಡಿ ರೈತರಿಗೆ ಯಾಕೆ ಬೆಲೆ ನಿಗದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿ. ನೀವು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇದನ್ನ ರಾಜಕೀಯವಾಗಿ ಬಳಸಬೇಡಿ. ರೈತರ ವಿಚಾರದಲ್ಲಿ ಯಾರು ರಾಜಕೀಯನ ಮಾಡಬೇಡಿ. ನೀವು ಅನ್ಕೋಬಹುದು ನಾವು ಈಗ ರಾಜಕೀಯ ಮಾಡಿದ್ರೆ ನಮಗೆ ಓಟ್ ಬೀಳುತ್ತೆ ಅಂತ ಹೇಳಿ. ಅದೇ ರೈತರು ನಿಮ್ಮನ್ನ ಮನೆ ಕಳಿಸೋ ತಾಕತ್ತು ಕೂಡ ಇರ್ತಕ್ಕಂಥದ್ದು. ಹೌದಲ್ವ ಸರ್? ಯಾಕೆ ಬರಲಿಲ್ಲ ಇವತ್ತು? ಯಾರು ಸಭೆಗೆ ಯಾರು ಕಾಣ್ಲೇ ಇಲ್ಲ, ಎಲ್ಲ ಮಹಾನುಭಾವರು. ನೀವು ಹೇಳ್ತಾ ಇರೋದು 100% ಕರೆಕ್ಟು. ರೈತರು ಗುಡುಗಿದ್ರೆ ಈ ರಾಜ್ಯವನ್ನ ರಾಜ್ಯ ಸರ್ಕಾರನ ಕಿತ್ತಾಕ್ಲೂಬಹುದು, ಮತ್ತೆ ಹೊಸ ಸರ್ಕಾರನ ತರಲೂಬಹುದು. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ನಾಟ್ ಓನ್ಲಿ ರಾಜ್ಯ ಸರ್ಕಾರ, ರೈತರು ಗುಡುಗಿದ್ರೆ ಎಲ್ಲಾ ಸರ್ಕಾರಗಳು. ಆದರೆ ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದೆ. ಸಿದ್ದರಾಮಯ್ಯನವರು ಇದಕ್ಕೆ ಬೆಟ್ಟು ತೋರಿಸೋ ಬದಲು ನಾನು ಏನ್ ಮಾಡಬೇಕು ಅನ್ನೋ ಜವಾಬ್ದಾರಿ ಅರಿಬೇಕಾಗುತ್ತೆ. ನೋಡ್ರಿ, ಇದಕ್ಕೆ ಕೊಡ್ಬೇಕಾಗಿರೋದು ನಮ್ಮ ಅಕ್ಕಿ ಭಾಗ್ಯ ಅಂತ ಮಾಡಿರೋ ಅನ್ನಭಾಗ್ಯ ಅಂತೇಳಿ ರೈತರು ಸರ್. ಆ ಅನ್ನಭಾಗ್ಯನ ಕೊಡೋದಕ್ಕೆ ಕೇಂದ್ರದವ್ರು ಕೊಡ್ತಾ ಇದ್ರೆ ಇವರು ಯಾರನ್ನೂ ಕೇಳಲಿಲ್ಲ. ನಾನು 5 kg ಕೊಡ್ತೀನಿ ಅಂದ್ರು. ರೈತರು ಕೇಳ್ತಾ ಇರೋದು 350 ರೂಪಾಯಿ, 3,500 ರೂಪಾಯಿ ರೈತರ ಬೆಲೆ ಕೊಡ್ರಿ ಅಂತ. ಆ ಬೆಲೆ ಕೊಡೋಕೆ ಯೋಗ್ಯತೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ. ಈ ಮುಖ್ಯಮಂತ್ರಿಗಳು ಇದ್ರೂ ಈ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ. ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದೇ ಮುಖ್ಯ. ಸರ್ ಇವತ್ತಿನ ನೋಡಿ, ಈಗ ಯಾವುದೇ ಪಕ್ಷ ಇಲ್ಲಿಲ್ಲ ಸರ್, ಪಕ್ಷ ಬಿಟ್ಬಿಟ್ಟು ಮಾತಾಡೋಣ ಈ ತರ ವಿಚಾರದಲ್ಲಿ. ನೀವು ಪಕ್ಷ ಬಿಟ್ಟು ಮಾತಾಡ್ತೀವಿ ಅಂದ್ರೆ ನಮ್ದು ಕೇಂದ್ರ ಸರ್ಕಾರನೇ ಸರಿ ಅನ್ಬಾರ್ದು. ಕರೆಕ್ಟ್ ಆಗಿ ಮಾತಾಡಿ. ನ್ಯಾಯ ರೈತರ ವಿಚಾರದಲ್ಲಿ ಯಾರಾದ್ರೂ ನ್ಯಾಯವಾಗಿ ನಡ್ಕೊಂತಿದ್ರೇನ್ರಿ? 100%. ಅದಕ್ಕೋಸ್ಕರನೇ ನಮ್ಮ ರಾಜ್ಯ ಸರ್ಕಾರದ ಬಿಜೆಪಿಯ ನಾಯಕರ ಹೋರಾಟಕ್ಕೆ ಯಾಕೆ ಸಭೆಗೆ ಯಾರು ಬರಲ್ಲಲ್ರಿ? ಒಬ್ಬ ಸರ್ಕಾರ ಕರೆದ ಸಭೆಗೆ ಹೋಗಿ ಕಿವಿ ಹಿಂಡ್ಬೇಕಲ್ರಿ. ನೀವು ರಾಜಕೀಯ ಮಾಡ್ತೀರಲ್ರಿ? ಹೌದು ಸರ್, ನೀವ್ ಹೇಳ್ತಿರೋ ಮಾತು ಅಕ್ಷರಶಃ ಸತ್ಯ. ಇದೇನಂತಂದ್ರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಸರ್ಕಾರ ಆಗ್ಬಿಟ್ಟಿದೆ. ವಿರೋಧ ಪಕ್ಷ ಅನ್ನೋದು ಇಲ್ವೇ ಇಲ್ಲ. ವಿರೋಧ ಪಕ್ಷ ಅನ್ನೋದು ಇದ್ದಿದ್ರೆ 9ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಡ್ತಾ ಇರ್ಲಿಲ್ಲ. ಉಗ್ರವಾದ ಹೋರಾಟ ಆಗ್ಬೇಕಾಗಿತ್ತು. ಅದರಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಅವರಾಗ್ಲಿ ಜೆಡಿಎಸ್ ಅವರಾಗ್ಲಿ ವಿಫಲರಾಗಿದ್ದಾರೆ. ಇದರ ಲಾಭ ಕಾಂಗ್ರೆಸ್ ಅವರು ತಗೊಂತಾ ಇದ್ದಾರೆ. ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. JCB ಆಡಳಿತ ನಡೀತಾ ಇದೆ ಕರ್ನಾಟಕದಲ್ಲಿ. ಜನತಾದಳ, ಕಾಂಗ್ರೆಸ್, ಬಿಜೆಪಿ ಕೊಲಾಬ್ರೇಷನ್ ಆಗಿ ಸರ್ಕಾರ ನಡೆಸ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರ ಹತ್ತಿಕ್ತಾರೆ, ಹೋರಾಟಗಾರನ ಹತ್ತಿಕ್ತಾರೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಗೆ ಮಾನ ಮರ್ಯಾದೆ ಇಲ್ಲ. ಇವತ್ತು ಅವ್ರು ನಂಬ್ಕೊಂಡು ಇವತ್ತು ನಾವು ರೈತರು ಇವತ್ತು ಬೀದಿಯಲ್ಲಿ ಬಿದ್ದು ಊಟ ಇಲ್ಲ, ನಿದ್ದೆ ಇಲ್ಲ ಸರಿಯಾಗಿ, ಅವ್ರ ಮನೆಗಳಲ್ಲಿ ಕೂಲಿ ಇಲ್ಲ. ಏನ್ ಸರ್ ಮಾಡೋದು ಇವತ್ತು? ರೈತರ ಗತಿ ಯಾರು ಸರ್ ಕೇಳೋದು? ಇವತ್ತು ಸುಮಾರು ಒಂದು 8 ದಿನಗಳಿಂದ ನಮ್ಮ ದುಡ್ಡಪ್ಪ ಸ್ವಾಮಿ, ನಿಮ್ಮ ದುಡ್ಡು ಕೇಳ್ತಾ ಇಲ್ಲ. ಇವತ್ತು ನಮ್ಮ ದುಡ್ಡು ಕೇಳ್ತಾ ಇದೀವ್ರಿ. ನಾವು 1 ವರ್ಷ ಎಲ್ಲ ಬೆಳೆದು ಕಬ್ಬು ತಗೊಂಡೋಗಿ ಅಲ್ಲಿ ಹಾಕ್ದಾಗ ನಮ್ಗೆ ಕೊಡ್ತಕ್ಕಂಥದ್ದು ನೀವು ಬರೀ 2,950 ರೂಪಾಯಿ ಕೊಡ್ತಾ ಇದ್ದೀರಿ. ನಾವು ಕೇಳ್ತಾ ಇರೋದು ಎಷ್ಟು ಸ್ವಾಮಿ? ಬರೀ 3,550 ರೂಪಾಯಿ ಕೇಳ್ತಾ ಇದೀವಿ ನಾವು. ಇನ್ನೇನು ಹೆಚ್ಚಿಗೆ ಕೇಳ್ತಾ ಇಲ್ಲ. ನಮಗೆ ಇದು ಲಾಭ ಸಿಗೋದು ಬರೀ 1,200 ರೂಪಾಯಿಂದ 1,300 ರೂಪಾಯಿ ಲಾಭ ಸಿಗುತ್ತೆ ಅಷ್ಟೇ. ಒಬ್ಬ ಮಾಲೀಕನಿಗೆ 14,000 ರೂಪಾಯಿ ಒಂದು ಟನ್ಗೆ ಸಿಗ್ತಕ್ಕಂಥದ್ದು. ಅವ್ರಿಗೆ ಲಾಭ 10,000 ರೂಪಾಯಿ ಸಿಗುತ್ತೆ ಸ್ವಾಮಿ. ನಾವು 10,000 ರೂಪಾಯಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇದ್ದು ಕೇವಲ 3,500 ರೂಪಾಯಿ ಮಾತ್ರ ಕೇಳ್ತಾ ಇದ್ದೀವಿ ಸ್ವಾಮಿ. ಸರ್, ರೈತರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಹೊಂದಿದ್ದಾರೆ ಅಂದ್ರೆ 9 ದಿನ ಬೇಕಾಯ್ತಾ ಇವ್ರಿಗೆ. ರೈತ ಗುಡುಗುದ್ರೆ ಯಾವ ಸರ್ಕಾರ ಉಳಿದಿರೋ ಇತಿಹಾಸನೇ ಇಲ್ಲ. ಇವರು ರೈತರನ್ನ ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ. ಉದಾಹರಣೆ ಬಿಡದಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೇನು ಮರ್ಯಾದೆ ಕೊಟ್ರು ಇವರು? ಈಗ ಇಲ್ಲಿ ನಡೀತಾ ಇದೆ ಇದು. ಮತ್ತು 10ರಲ್ಲಿ 11 ಅಂತ ಏನೋ ಒಂದು ಮಾಡ್ಬಿಟ್ಟು ಇದನ್ನ ಮುಚ್ಚಾಕಕ್ಕೂ ಪ್ರಯತ್ನ ಪಡ್ತಾರೆ ಹೊರತು ರೈತರಿಗೆ ನ್ಯಾಯ ಕೊಡೋದ್ರಲ್ಲಿ ಇವರು ವಿಫಲ. ಸರ್, ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಏನಾಗಿದೆ ಅಂದ್ರೆ ಇವತ್ತು ಈ ಶುಗರ್ ಫ್ಯಾಕ್ಟ್ರಿ ಎಲ್ಲ ಬಿಜೆಪಿ ಕಾಂಗ್ರೆಸ್ನವರೆಲ್ಲ ಇರೋದು. ಹಂಗಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸತ್ಯವಾದ ಮಾತಾಡಿದ್ರಿ. ಅಡ್ಜಸ್ಟ್ಮೆಂಟ್ ರಾಜಕಾರಣ. ಹಂಗಾಗಿ ಇವತ್ತು ಅವರು ಸ್ಟ್ರೈಕಿಗೆ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ.
ಹಂಗಾಗಿ ಇದು ಪ್ರಾಬ್ಲಮ್ ಆಗಿರೋದು. ರಾಜ್ಯ ಸರ್ಕಾರಕ್ಕೆ ಸರ್ ಈಗ ಇಲ್ಲಿ ವಿಧಾನಸೌಧದಲ್ಲಿ ಏನ್ ಸಕ್ಕರೆ ಕಾರ್ಖಾನೆಯವರ ಮಾಲೀಕರ ಸಭೆ ನಡೆದದಲ್ಲ, ಅವ್ರಿಗೆ ಏನಾದ್ರೂ ನಡೆಸಕ್ಕಾಗಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರ್ಕೊಟ್ಬಿಡ್ಲಿ, ರೈತರಿಗೆ ನಾವು ಸಹಾಯ ಮಾಡಿಸ್ತೀವಿ ಸರ್. ಹೌದಾ? ನಿರಾಣಿ 5 ಫ್ಯಾಕ್ಟ್ರಿ ಇಟ್ಟಿದಾರ್ರಿ ಪಾಪ, ಮಾರ್ಬಿಡದ? ಅಲ್ಲ ಸರ್, ಒಂದೇ ಒಂದು ಈ ರೈತ ಪರ ಅಂತಾರಲ್ವಾ, ಹಳ್ಳಿಯಲ್ಲಿ ಒಬ್ಬ ರೈತನಿಗೆ ಹಳ್ಳಿಯಲ್ಲಿ ಒಬ್ಬ ರೈತ ಟಿ.ಸಿ ತೊಗೊಳಕ್ಕೆ 25,000 ಕಟ್ಟೋದಕ್ಕೂ ಕಷ್ಟ ಆಗ್ತಿತ್ತು. ಒಂದು ಕರೆಂಟ್ ಕಲೆಕ್ಷನ್ ತೊಗೊಳಕ್ಕೆ ಇವತ್ತು ಎಷ್ಟು ಮಾಡಿದ್ದಾರೆ ಸರ್? 2 ರಿಂದ 3.5 ಲಕ್ಷ ರೂಪಾಯಿ. ಏನು ರೈತ ಪರ ಇದ್ದಾರೆ ಸರ್? ಇವ್ರು ಬಾಯ್ ಬಿಟ್ಟರೆ ಸೆಂಟ್ರಲ್ಲು ಜೋಶಿಗೆ ಹೋಗ್ತಾರೆ, ಮೋದಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ನಿಜವಾದ ಪರಿಸ್ಥಿತಿ ಏನು? ಮತ್ತೆ ಸರ್ ಇನ್ನೊಂದೇನು ನಡೆದಿದೆ ಗೊತ್ತಾ? BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. 2.5 ಎಕರೆ 3 ಎಕರೆ ಹೆಕ್ಟೇರ್ಗೆಲ್ಲ BPL ಕಾರ್ಡ್ ಅಂತ ಕ್ಯಾನ್ಸಲ್ ಮಾಡಿದೆ. ಅಲ್ಲಿ ರೈತ ಜಾಯಿಂಟ್ ಆಗಿರ್ತಾರೆ ಸರ್, ಜಾಯಿಂಟ್ ಪಾಣಿ ಇರುತ್ತೆ, ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದೆ. ಅವ್ರ ಬಗ್ಗೆ ಯೋಚನೆ ಮಾಡೋದು ಗೊತ್ತಿಲ್ವಾ? ಒಬ್ಬ ರೈತ ಬೀದಿ ಬಂದು ಹೋರಾಟ ಮಾಡ್ತಿದ್ದಾನೆ, ಅವ್ನು ಹಶುವಾಗಿದ್ದಾನೆ ತಿಳ್ಕೊಳಕ್ಕಾಗಲ್ವಾ ಇವ್ರಿಗೆ? ಅವ್ರು ಹೇಳಿದ್ರು ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ. ಇರ್ಬೋದೇನೋ, ಅವ್ರ ವ್ಯಾಪಾರ ದೃಷ್ಟಿಯಿಂದ ಅವ್ರವರು ಮಾಡ್ಕೊಳ್ತಾ ಇವ್ರೆ. ನಾಳೆದು ಲಾಭ ಇಲ್ಲ, ಯಾಕೆ ಫ್ಯಾಕ್ಟ್ರಿ ತೆಗಿತಾವ್ರೆ? ಲಾಭ ಸಿಗೋದಂತಾನೆ ಫ್ಯಾಕ್ಟ್ರಿ, ಅವ್ರಿಗೆ ಸಾಲ ಸಿಗುತ್ತೆ. ನಿರಾಣಿ ಅವ್ರು ಹೇಳ್ತಾರೆ ನಾವು ತುಂಬಾ ಕಷ್ಟದಲ್ಲಿ ನಡೆಸ್ತಿದ್ದೀವಿ, ಲಾಸಲ್ಲಿ ನಡೆಸ್ತೀವಿ ಅಂತ. ಮುಚ್ಚಿಬಿಡಿ ಫ್ಯಾಕ್ಟ್ರಿನ, ಯಾವುದೇ ಪಾರ್ಟಿಯವರಾಗ್ಲಿ. ರೈತರಿಗೆ ಮುಚ್ಚಿಬಿಡಿ. ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಲಾಸ್ ಅಂತ ಇವತ್ತು ಹೇಳ್ತಾವ್ರಲ್ಲ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಹಾಕಿದ್ರಿ. ಅಲ್ಲ ಸರ್, ಇವತ್ತು ರೈತರು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತವ್ರು ಗೊತ್ತಾ? ಅದೇ ಇವರು ಮಾಲೀಕರು ಯಾರ್ರೀ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್? ಬ್ಯಾಂಕ್ ಇಂದ ಸಾಲ ಸಿಗುತ್ತೆ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲವೇ ಇಲ್ಲ. ಸರ್, ಎಷ್ಟು ಜನ ರೈತರು ಹೆಲಿಕಾಪ್ಟರ್ ತಗೊಂಡವ್ರೆ, ಚಾಪರ್ ತಗೊಂಡವ್ರೆ, ಎಷ್ಟು ಜನ ಕಾರ್ಖಾನೆ ಓನರ್ಗಳು ತಗೊಂಡವ್ರೆ, ನೀವೇ ಅನಲೈಸ್ ಮಾಡಿ ನೋಡಿ ಸರ್. ಇವಾಗ ಇಡೀ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು ಒಂದೇ ಯಾವುದೋ ರಾಜ್ಯ ಸರ್ಕಾರದ ಫ್ಯಾಕ್ಟ್ರಿ ಮೈ ಶುಗರ್ ಮಂಡ್ಯದು. ಅದನ್ನ ಪುನಶ್ಚೇತನಗೊಳಿಸಿ ಅಲ್ಲಿರುವಂಥ ರೈತರುಗಳಿಗೆ ಅನುಕೂಲ ಮಾಡಿಕೊಡಿ ಅಂದರೆ ಆ ಜಾಗನ ಮಾರ್ಬಿಟ್ಟು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಾರೆ. ಇದೇನಾ ಸರ್ ಇದು ದ್ವಂದ್ವ ನಿಲುವು ಇವ್ರದ್ದು? ಈಗ ಫ್ಯಾಕ್ಟ್ರಿ ಜಾಗನ ಮಾರಿ ದುಡ್ಡು ಕೊಡೋಂಥ ಅವಶ್ಯಕತೆ ಏನಿದೆ? ಇವ್ರಿಗೆ ನಡ್ಸೋಕ್ಕಾಗಲ್ಲ ಅಂದ್ಮೇಲೆ ಬಿಟ್ಬಿಡಿ ರೈತರಿಗೇನೆ. ರೈತರು ನಡೆಸ್ಕೋತಾರೆ, ಸಹಕಾರ ಸಂಘ ಮಾಡಿ ನಡೆಸ್ಕೋತಾರೆ.